ನಿಮ್ಗೆಲ್ಲರಿಗೂ ಹೇಳಿದೆ ನವೆಂಬರ್ 1 ಇಂದ ನನ್ನ ಡಯಟ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಇದನ್ನ ನೆನೆಸಿ ಮೊಳಕೆ ಮಾಡಿದ್ದಾರೆ. ಅವ್ರು ಬಂದ ತಕ್ಷಣ ನನ್ಗೆ ಇದನ್ನ ಕೊಟ್ಬಿಟ್ರು. ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟು ಇಷ್ಟೊಂದು ಬ್ಲಡ್ ತಗೊಂಡು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇಷ್ಟು ಪ್ರಾಡಕ್ಟ್ಸ್ ನ ತಗೊಂಡಿದ್ದೀನಿ. ಬಟ್ ಒಳಗಡೆ ಪ್ಯಾಲೆಟ್ ಮಾತ್ರ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಅಂತ. ನಿಮ್ಮ ಹೆಂಡತಿ ನೋಡ್ಕೋಬೇಕು ತಾನೆ ಕರೆಕ್ಟ್ ಆಗಿ. ಒಂದು ಹ್ಯಾಲೋವಿನ್ ನೈಟ್ ಗೆ ರೆಡಿ ಆಗಿದ್ದೀನಿ. ಮಮ್ಮ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಫೈನಲಿ ಎಲ್ಲಿ ಹ್ಯಾಲೋವಿನ್ ಪಾರ್ಟಿ ಇದೆ ಅಲ್ಲಿಗೆ ಬಂದಿದ್ದೀನಿ. Cute pussycat. ಹಾಯ್ ಹಲೋ ನಮಸ್ಕಾರ, ನಾನು ವಂದನಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆಲ್ಲರಿಗೂ ಹೇಳಿದೆ ನವೆಂಬರ್ 1 ಇಂದ ನನ್ನ ಡಯಟ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತಿಂದ ಅಂದ್ರೆ ಸ್ಲೋಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅಮ್ಮ ಕಾಳೆಲ್ಲ ನೆನೆಸಿದ್ರು, ಅಂದ್ರೆ ಏನಂತಾರೆ ಸ್ಪ್ರೌಟ್ಸು ತೋರಿಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು. ಚಟ್ನಿನೂ ಮಾಡಿದ್ರಾ? ಅಂಡ್ ಗೈಸ್, ನಮ್ಮ ಅಮ್ಮಂಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಫುಲ್ ಜ್ವರನ ಏನಾಗಿರೋದಮ್ಮ? ಜರಿತೇನಪ್ಪ ಡೋರ ನುಂಗಿದೆ ಎರಡ್ನೂ. ನೋಡಿ ಬರೀ ಎಗ್ ವೈಟು. ಇದನ್ನ ಸ್ವಲ್ಪ ಕೈ ಆಡ್ಸಿದ್ರೆ ಹಾಕ್ಬೇಕಾದ್ರೆ ದಪ್ಪ ಬರುತ್ತೆ. ನಮ್ಮಮ್ಮ ಪೋಕೋಗೆ ಅಂತ ಎಲ್ಲೋ ಹಾಕ್ತವ್ರು ಇವಾಗ. ಸೊ ಇದನ್ನ ನೆಕ್ಸ್ಟ್ ನಾನು ಹಾಕ್ಬೇಕು. ಸೊ ಇಲ್ಲೊಂದು ಹಾಕಿಟ್ಟಿದ್ದಾರೆ. ಇದು ಕೈ ಆಡಿಸ್ಲಿಲ್ಲ ಅಂದ್ರೆ ಇದ್ರ ತೆಳು ಬರುತ್ತೆ. ಅದೇ ನಂಗೆ ಹಂಗೆ ಕಟ್ ಮಾಡ್ತಾ ಇದೀರಾ? ಅವಳಿಗೆ ಹಾಕಕ್ ಸರಿ ಹೋಗುತ್ತೆ ಅಂತನಾ? ನೋಡ್ರಿ ಡೈರೆಕ್ಟ್ ಆಗಿ ಹಾಕಿದ್ರು ನಮ್ಮಮ್ಮ ಮೊಸರು ನಮ್ಮ ಪೋಕೋಗೆ ಹಂಗೆ ಹಾಕಿದ್ರು. ಇವಾಗ ಇದನ್ನ ಹಾಕ್ಬೇಕು. ಒಂದು ಅಮ್ಮ ಅದನ್ನ ಮತ್ತೆ ಇದನ್ನ ನೆನೆಸಿ ಮೊಳಕೆ ಮಾಡಿದ್ದಾರೆ. ಸೊ ಇವಾಗ ಅದಕ್ಕೆ ನಾನು ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಇದು ಮಾಡಬೇಕು. ಸೊ ಅದಕ್ಕೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದೆ. ಸೊ ಇದ್ರಲ್ಲಿ ಇದು ನೋಡಿ ಹೆಂಗೆ ಮಣೆ ಎಲ್ಲ ಕಟ್ ಮಾಡಾಕ್ಬಿಟ್ಟಿದ್ದಾರೆ. ಸೊ ಇದನ್ನ ಕಟ್ ಮಾಡಿ ಅದಕ್ಕೆ ಹಾಕೊಂಡು ಸ್ವಲ್ಪ ನಿಂಬೆಹಣ್ಣೆಲ್ಲ ಹಿಂಡಿ ತಿನ್ಕೋಬೇಕು. ಸ್ವಲ್ಪ ಹಸಿವು ಅಥವಾ ಏನಾದ್ರು ಕ್ರೇವಿಂಗ್ಸ್ ಆದಾಗ ತಿನ್ಬೋದು. ಬಿಕಾಸ್ ಅದು ಪ್ರೋಟೀನ್ ಸೋರ್ಸ್ ಅಲ್ವಾ ಕಾಳೆಲ್ಲ, ಹಂಗಾಗಿ ಒಳ್ಳೇದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನ ಮಾಡ್ಕೋಬೇಕು. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ನಾನೊಂದು ಹ್ಯಾಲೋವಿನ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಅಟೆಂಡಿಂಗ್ ಅ ಹ್ಯಾಲೋವಿನ್ ಪಾರ್ಟಿ. ಸೊ ಹಾಗಾಗಿ ಹೇಗಿರುತ್ತೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದಕ್ಕೆ ನಾನು ಕೂಡ ರೆಡಿ ಆಗಬೇಕಲ್ವಾ. ಆ್ಯಂಡ್ ನನಗೆ ಡಯಟ್ಗೂ ಒಂದಷ್ಟು ಐಟಮ್ಸ್ಗಳು ಬೇಕು. ಆ್ಯಂಡ್ ಕಾಸ್ಮೆಟಿಕ್ ಶಾಪಿಂಗ್ ಮಾಡಬೇಕು ಸ್ವಲ್ಪ ಇವತ್ತು. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಇವತ್ತು ಏನೇನು ತೊಗೋತೀನಿ ಅಂತ ಹೇಳ್ಬಿಟ್ಟು. ಫೈನಲಿ ನನ್ನ ಇವತ್ತಿನ ಬ್ರಂಚ್ ಇದೇನೆ. ಸೊ ಇದನ್ನು ತಿನ್ಕೊಂಡು ಇವಾಗ ಹೊರಗಡೆ ಹೊರಡಬೇಕು. ಆ್ಯಂಡ್ ನಮ್ಮಮ್ಮ ನೋಡಿ ಸ್ಪ್ರೌಟ್ಸಿಗೆ ಸ್ವಲ್ಪ ಕ್ಯಾರೆಟನ್ನು ತುರ್ಕೊಟ್ರು. ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಉಪ್ಪು ಖಾರ ಹಾಕಿದ್ರಮ್ಮ? ಸೊ ಫುಲ್ ಟೇಸ್ಟ್ ಆಗಿರುತ್ತೆ ಇವಾಗ ಅದು. ಉಪ್ಪು ಖಾರ ನಿಂಬೆಹಣ್ಣು ಹಾಕಿರೋದು ಇದಕ್ಕೆ. ಸೊ ಗೈಸ್ ಫೈನಲಿ ಪ್ರಾಡಕ್ಟ್ನ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಾಯಿತು. ಎಷ್ಟು ಟ್ರಾಫಿಕ್ ಇವತ್ತು ಅಂತಂದರೆ ಸ್ಯಾಟರ್ಡೇ ಕಮ್ಮಿ ಟ್ರಾಫಿಕ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಸಕ್ಕತ್ತಂದರೆ ಸಕ್ಕ ಟ್ರಾಫಿಕ್ ಇತ್ತು. ಬರೋ ಅಷ್ಟರಲ್ಲಿ ಸಾಕಾಗೋಯ್ತು, ಹಿಂಸೆ ಆಗೋಯ್ತು. ಆ್ಯಂಡ್ ಇವತ್ತೇನಾಯ್ತು ಅಂದರೆ ಚಿಕ್ಕಪೇಟೆಯಿಂದ ಅದು ಮಿಸ್ಸಾಗಿ ರೋಡ್ ತೊಗೊಂಡ್ರ ಅಲ್ಲಿಂದ ಬರೋ ಅಷ್ಟರಲ್ಲಿ ಆ ರೋಡಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತು. ಮೊದಲೇ ಚಿಕ್ಕ ರೋಡ್ ಅಲ್ವಾ. ಸೊ ಇವಾಗ ಮೇಲ್ಗಡೆ ಹೋಗಬೇಕು. ಸೊ ಮೇಲ್ಗಡೆ ಹೋಗಿ ಪ್ರಾಡಕ್ಟ್ಸ್ ತೊಗೊಂಡು ಸೊ ಗೈಸ್ ಇವಾಗ ಫೇಕ್ ಬ್ಲಡ್ ಕೂಡ ಬೇಕಿತ್ತು. ಅದು ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವಾಗ 2 ಆಪ್ಷನ್ ಇತ್ತು. ಅವ್ರು ಬಂದ ತಕ್ಷಣ ನನಗೆ ಇದನ್ನು ಕೊಟ್ಬಿಟ್ರು. ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟು ಇಷ್ಟೊಂದು ಬ್ಲಡ್ ತೊಗೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಷ್ಟೊಂದು ಬೇಡ ಸದ್ಯಕ್ಕೆ 2 ಆಪ್ಷನ್ ಕೊಟ್ಟರು, ಅದು ಮತ್ತು ಇದು. ಸೊ ಅದನ್ನು ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೊಂದು ತೊಗೊಂಡಾಯ್ತು. ಬೇರೆ ಏನು ಬೇಕು ನೋಡೋಣ. ಸೊ ಗೈಸ್ ನಾನು ಇಷ್ಟೊಂದು ಲಿಪ್ಸ್ಟಿಕ್ ಎಲ್ಲ ಟ್ರೈ ಮಾಡಿದೆ. ಸೊ ಇದರಲ್ಲಿ ನನಗೆ ಪರ್ಪಲ್ ಪಿಂಕ್ ಥರದಲ್ಲ ಅದು ಇಷ್ಟ ಆಯಿತು, ಮತ್ತು ನ್ಯೂಡ್ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಇದು ಸ್ವಲ್ಪ ಗ್ಲಾಸಿ ಥರ ಇದೆ. ಸೊ ತೊಗೋಣ ಅಂತ ಹೇಳ್ಬಿಟ್ಟು ಲಾರಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. 1112 and 630. ಓಕೆ. ಸೊ ಆ 2 ಶೇಡ್ನ ತೊಗೊಂಡಿದ್ದೀನಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಟೇಕಿಂಗ್ ಫ್ರಮ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್. ನೋಡೋಣ ಇದು ಹೆಂಗಿರುತ್ತೆ ಅಂತ ಯೂಸ್. ಗೈಸ್ ಇವಾಗ ಇಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಇದು ಒಂದು ತೊಗೊಂಡ್ರೆ 2 ಫ್ರೀ ಅಂತೆ. ಸೊ ಆ ಥರ ಕೊಟ್ಟರು. ಆ್ಯಂಡ್ ನಮ್ಮ ಶಾಪ್ಗೂ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡೆ. ನನಗೂ ಹ್ಯಾಲೋವಿನ್ನಿಗೆ ಲ್ಯಾಶಸ್ ಬೇಕಾಗ್ಬೋದು ಅಂತ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಯೂಸ್ ಮಾಡ್ತೀನೋ ಇಲ್ವೋ ಅಂತ. ಅರ್ಧ ಶಾಪ್ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ನಂದು ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ನಾನಷ್ಟು ಕಾಸ್ಮೆಟಿಕ್ಸ್ ಕೂಡ ತೊಗೊಂಡೆ. ನಾನೊಂದು ಪ್ಯಾಲೆಟ್ ತೊಗೊಂಡಿದ್ದೀನಿ, ಐ ಪ್ಯಾಲೆಟ್. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ರೀ. ಕ್ಯಾನ್ ಯು ಓಪನ್ ದ್ಯಾಟ್? ಸಾರಿ ಇವಾಗ ಓಪನ್ ಮಾಡಿ ತೋರಿಸ್ತಾರೆ. ನಾನು ಐ ಪ್ಯಾಲೆಟ್ ತೊಗೊಂಡಿರೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಟೈಮಿಂದ ಏನಾದ್ರು ಪ್ಯಾಲೆಟ್ ತೊಗೋಬೇಕು ಅಂದ್ಕೊಂಡಿದ್ದೆ. ಹೊರಗಿಂದ ನೋಡೋಕೆ ಆವ್ರೇಜ್ ಇದೆ. ಬಟ್ ಒಳಗಡೆ ಪ್ಯಾಲೆಟ್ ಮಾತ್ರ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂತ. ಐ ಲೈಕ್ ದ ಕಲರ್ಸ್ ಬಿಕಾಸ್ ಆರೆಂಜ್ ಮತ್ತು ಬ್ರೌನ್ಸ್ ಏನಿದೆ ಆ್ಯಂಡ್ ಬ್ಲ್ಯಾಕ್, ದೀಸ್ ಆರ್ ಮೈ ಕಲರ್ಸ್. ಆ್ಯಂಡ್ ಈ ಗ್ಲಿಟರ್ಸ್ ಏನಿದೆ ತುಂಬ ಚೆನ್ನಾಗಿದೆ ಪಿಗ್ಮೆಂಟು. ಸೊ ಹಾಗಾಗಿ ತೊಗೊಂಡೆ. ಸೊ ಇದು ಆಲ್ಮೋಸ್ಟ್ ಆ ಕಡೆ ನೋಡಾಯಿತು. ಇವಾಗ ಇಲ್ಲಿ ಏನಾದ್ರು ಬೇಕಿದ್ರೆ ತೊಗೋಬೇಕು. ನನ್ನ ಪ್ರಕಾರ ಇಲ್ಲೇನು ಬೇಡ ಅನ್ಸುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ಬಿಲ್ ಮಾಡುವ. ಬಿಲ್ಲಿಂಗ್ ಆಯಿತು. ಸೊ 12,464 ಆಗಿದೆ ಬಿಲ್ಲಿಂಗು. ಅಂದರೆ ನಮ್ಮ ಶಾಪ್ದು ಪ್ರಾಡಕ್ಟು ಸೇರ್ಸ್ ಆಗಿರೋದು. ಇವಾಗ ಫೈನಲಿ ಹೆಂಗೂ ಏನೇನು ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕಿತ್ತು ಅದೆಲ್ಲ ತೊಗೊಂಡಾಯಿತು. ಈಗ ಮಂತ್ರಿ ಮಾಲಿಗೆ ಹೋಗ್ತಾ ಇದ್ದೀನಿ. ಮಂತ್ರಿ ಮಾಲಲ್ಲಿ 1 ಅಥವಾ 2 ಪ್ರಾಡಕ್ಟ್ಸ್ ಅಷ್ಟೇ ಬೇಕಾಗಿರೋದು. ಆ್ಯಂಡ್ ನಂಗೆ ಏನಪ್ಪ ಅಂತಂದರೆ ಜಿಮ್ಮಿಗೆ ಒಂದು ಸಿಪ್ಪರ್ ಥರ ಏನಾದರೂ ಬೇಕು, ಅಂದರೆ ನೀರು ಕುಡಿಯೋದಕ್ಕೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಳ್ಳೋಣ ಅಂದ್ಕೊಂಡಿದ್ದು. ಲಾಸ್ಟ್ ಟೈಮ್ 2 ಒಂದು ಗಿಫ್ಟ್ ಬಂದಿತ್ತು, ಒಂದು ಹಂಗೆ ನಾನು ತೊಗೊಂಡಿದ್ದು, 2 ಹೊಡೆದೋಯ್ತು. ಸೊ ಹಾಗಾಗಿ ಏನು ಮಾಡೋಂಗಿಲ್ಲ, ಇವಾಗ ತೊಗೋಬೇಕು ಮತ್ತೆ ಹೋಗಿ. ಸೊ ಹೋಗಿ ನೋಡುವ ನನಗೆ ಬೇಕಾಗಿರೋ ಥರ ಸಿಗುತ್ತೋ ಇಲ್ವೋ, ಅಥವಾ ಆನ್ಲೈನ್ ಆರ್ಡರ್ ಮಾಡೋಣ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನೋಡ್ರಿ ಲೆಕ್ಕ ಬರೆಯೋ ಮೇಡಮ್ಮು
ಮುಂಚೆ ಟೀಚರ್ ಆಗಿದ್ರೆ ಇವಾಗ ಇಲ್ಲಿ ಲೆಕ್ಕ ಬರೀತವ್ರೆ, ಫುಲ್ ಬಿಸ್ನೆಸ್ ನೋಡ್ಕೋತವ್ರೆ. ಅವ್ರಿಗೆ ಇವ್ರಿಗೆ ಪ್ರಾಡಕ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಏನ್ ವೀರಪ್ಪ, ಊಟ ಆಯ್ತಾ? ಇನ್ನೂ ಆಗಿಲ್ವಾ? ತಿಂಡಿ ತಿಂದಿದ್ದೆ ಲೇಟು. ನಿಮ್ಮ ಹೆಂಡತಿ ನೋಡ್ಕೋಬೇಕು ತಾನೆ ಕರೆಕ್ಟಾಗಿ. ಹುಷಾರಿಲ್ದಂಗೆ ಆಗಿದೆ. ನೀವು ಬಿಟ್ಟೋಗಿದ್ಕೆ ನೋಡಿ ಹುಷಾರಿಲ್ದಂಗೆ ಆಗ್ಬಿಡಿದೆ ಅವ್ರಿಗೆ. ಕರ್ಕೊಂಡು ಹೋಗ್ಬೇಕು ನೀವು ಮತ್ತೆ. ಏನಮ್ಮ ಏನೋ ಲೆಕ್ಕ ಆಗ್ತವ್ರೆ ಇವಾಗ. ಇವಾಗ ಇದ್ರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ತೆಗೆದು ನಂದು ಮೇಕಪ್ ಪ್ರಾಡಕ್ಟ್ಸ್ ಏನಿದೆ ಅದು ಮಾತ್ರ ಎತ್ಕೊಂಡು ಮನೆ ಹೊರಡಬೇಕು. ನನ್ನ ಪ್ರಾಡಕ್ಟ್ಸ್ನ ಎತ್ಕೊಂಡು ಬರಿಟೋ ರೈಸಿಗೆ ಬಂದಿದ್ದೀನಿ. ಇವಾಗ ರೈಸ್ ಏನಾದ್ರು ತೊಗೋಣ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ. ಇಲ್ಲಿ ತಿನ್ಕೊಂಡು ನಾನು ಮತ್ತೆ ಮನೆಗೆ ವಾಪಸ್ ಹೋಗ್ತೀನಿ. ಸೊ ಇವತ್ತು ಸ್ವಲ್ಪ ಡಯಟ್ ಥರನೇ ತೊಗೋಬೇಕು. ಈಗ ಸಖತ್ತು ಬಾರಿಕೆ ಆಗ್ತಿತ್ತು. ಸೊ ಅವಕಾಡೋ ಜ್ಯೂಸ್ ಕೂಡ ತೊಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ನಾನು ಆ್ಯಕ್ಚುಲಿ ಹಂಗೆ ಸಿಗುತ್ತೆ ಅಂತ ಕೇಳಿದೆ, ಹಂಗೆ ಸಿಗಲ್ಲ ಅಂತಂದರು. ಸೊ ಹಾಗಾಗಿ ಇವಾಗ ನಾನು ಅವಕಾಡೋ ಇಲ್ಲಿದೆ ನೋಡಿ, ಅವಕಾಡೋ ಜ್ಯೂಸ್ ತೊಗೋತಾ ಇದ್ದೀನಿ. ಮಾಲಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಕ್ರೌಡ್ ಆಗುತ್ತೆ ಸಂಜೆ ಅಷ್ಟರಲ್ಲಿ. ಇವಾಗಲೇ ಎಷ್ಟು ಕ್ರೌಡ್ ಇದೆ ನೋಡಿ, ಸಕ್ಕ ಜನ ಇದ್ದಾರೆ ಇಲ್ಲಿ. ಸೊ ಇವಾಗ ಜ್ಯೂಸ್ ಇಸ್ಕೊಂಡು ಹೋಗುವ, ಲೆಟ್ಸ್ ಗೋ ಗೈಸ್. ನಾನೀಗ ಟೇಬಲಿಗೆ ಬಂದು ಕೂತ್ಕೊಂಡೆ. ಒಂದು ಚೇರ್ ಹುಡ್ಕೋದಕ್ಕೆ ಇಲ್ಲಿ ಎಷ್ಟು ಹುಡುಕಿದ್ದೀನಿ ಅಂತಂದರೆ ಇವತ್ತು ಸಖತ್ತು ಕ್ರೌಡ್ ಇದೆ. ಇಟ್ಸ್ ಲೈಕ್ ಚೇರ್ ಕೇಳಿ 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 ಲಾಸ್ಟಿಗೆ ಒಂದು ಚೇರ್ ಸಿಕ್ಕಿ ಕೂತಿದ್ದೀನಿ ಇವಾಗ ಫೈನಲಿ. ಎಷ್ಟು ಹಸುವಾಗಿದೆ ಅಂತಂದರೆ ತಳ್ಕೊಂಡು ಓಡಾಡ್ತಿದ್ದಾರೆ. ನನಗೆ ಸಕ್ಕತ್ತು ಹೋಗಿ ಬರ್ತಾ ಇದೆ ಹಸುವಾಗಿರೋದಕ್ಕೂ ಅದಕ್ಕೂ. ಆಮೇಲೆ ಎಲ್ಲೋ ಒಂದು ಚೇರ್ ಹುಡ್ಕೊಂಡು ತೊಗೊಂಬಂದು ಫೈನಲಿ ಹೆಂಗೆ ಕೂತ್ಕೊಂಡು ಇವಾಗ ತಿನ್ನಬೇಕು ಗೈಸ್. ಸೀಟ್ ಮಂತ್ರಿ ಮಾಲಲ್ಲಿ ಅದೊಂದು ಹೊಸ ಸ್ಟೋರ್ ತೆಗೆದಿತ್ತು. ಸೊ ನೋಡೋಣ ಅಂತ ಹೇಳಿ ಬಂದೆ. ಇದೊಂದು ಬಾಟಲ್ ನೋಡಿ ಏನು ಸಕಲಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಯಿತು. ಕಲರ್ಫುಲ್ ಆಗಿದೆ ಅಲ್ಲ. ಸೇಮ್ ವೇಲ್ ತುಂಬ ಬಾಟಲ್ಸ್ ಎಲ್ಲ ಇದೆ ನೋಡಿ. ನನಗೆ ಇದೊಂಥರ ಇಷ್ಟ ಆಯಿತು. ನೋಡ್ತಾ ನೋಡ್ತಾ ಎಲ್ಲದನ್ನು ಸಪ್ರೇಟಾಗಿ ನೋಡ್ತಿದ್ರೆ ಎಲ್ಲದೂ ಇಷ್ಟ ಆಗ್ತಾ ಇದೆ. ಚೆನ್ನಾಗಿದೆಲ್ಲ, ಕ್ಯೂಟ್. ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ. ನನಗೇನಾದ್ರು ಒಂದು ಮಗು ಇದ್ದಿದ್ರೆ ತಗೋತಿದ್ದೆ. ನಾನೇ ಮಗು ಥರ ನೋಡ್ತಾ ಇರ್ತೀನಿ ಎಲ್ಲದನ್ನು. ಯಾವ್ದು ಚೆನ್ನಾಗಿದೆ ಗೈಸ್ ನಿಮ್ಮ ಪ್ರಕಾರ? ಇದಿಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನಿಸ್ತು? 1 2 3 4 5 6 7 8 8ರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನಿಸ್ತು ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಇದೆ ಗೊತ್ತಾ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬ್ರೋ ಮಸ್ಕರ ಅಂತ. ಇದರಲ್ಲಿ ಬೇರೆ ಕಲರು ಅವರಿಗೆ ಹುಡುಕಕ್ಕೆ ಹೇಳಿದ್ದೀನಿ, ಹುಡುಕ್ ಕೊಡ್ತಾ ಇದ್ದಾರೆ. ಸೊ ಅದನ್ನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಲಿಗೆ ಬಂದಿದ್ದು. ಸೊ ಇಲ್ಲಿ ಏನೇನೋ ಕೊರಿಯನ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಇದೆ ಗೈಸ್. ಮುಂಚೆಲ್ಲ ಕೊರಿಯನ್ದೆಲ್ಲ ಇಷ್ಟೆಲ್ಲ ಇರಲಿಲ್ಲ. ಇವಾಗ ನೋಡಿ ಇದೇನೋ ಲಿಪ್ ಟಿಂಟು ಅಂತೆಲ್ಲ ಏನೇನೋ ಬಂದ್ಬಿಟ್ಟಿದೆ. ಇದು ನೋಡಿ ಒಳ್ಳೆ ರಕ್ತ ಹಾಕಿರೋಂಗಿದೆ ಅದರೊಳಗೆ. ಆ್ಯಂಡ್ ದಿಸ್ ಇಸ್ ಆಲ್ ಲೈಕ್ ಲಿಪ್ ಗ್ಲಾಸ್, ಲಿಪ್ ಟಿಂಟ್ ಥರ ಅಂತ ಬಂದ್ಬಿಟ್ಟಿದೆ ಇವಾಗ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಲಿಪ್ ಟಿಂಟ್ ಇದೆ ಆಯಿತಾ, ಬಟ್ ಅದು ಹೆಂಗೆ ಅಂತಂದರೆ ಎಲ್ಲ ಫುಲ್ ಡ್ರೈ ಮಾಡುತ್ತೆ. ಸೊ ಗೈಸ್ ಇವಾಗ ನಂದು ಆ್ಯಕ್ಚುಲಿ ಕಾರ್ಡಲ್ಲೇ ಇತ್ತು. ಸೊ ಅದು 2200 rupees ಏನೋ ರೆಡೀನ್ ಮಾಡಿದ್ವಿ ಇದೆರಡನ್ನೂ ತೊಗೊಂಡು. ಸೊ ಈ ಒಂದು ಪ್ರಾಡಕ್ಟ್ನ ಲೆನಿಯೇಜ್ ಯಾರ್ಯಾರು ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ ನೋಡುವ. ಸೊ ಗೈಸ್ ಫೈನಲಿ ನಾನು ಮನೆಗೆ ಬಂದು ಹ್ಯಾಲೋವಿನ್ ನೈಟ್ಗೆ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ, ಬೇಗ ಹೊರಡಬೇಕು. ಮಾಮ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಈ ಮೇಕಪ್ ಮಾಡಿದ್ದೀನಿ. ಅಪ್ಪ ಎಲ್ಲೋದ್ರು? ಓ ನಮ್ಮಪ್ಪ ಮೊಸರು ತರಕ್ಕೆ ಹೋಗಿದ್ರಂತೆ. ಸೊ ಮೇ ಬಿ ಕೆಳಗಡೆ ಏನಾದ್ರು ಸಿಕ್ಕಿದ್ರೆ ಅಲ್ಲೇ ವ್ಲಾಗ್ ಮಾಡೋಣ. ಓಕೋ ಹೆಂಗೆ ಕಾಣಿಸ್ತಿದ್ದೀನಿ ನಾನು? ನನ್ನ ಥರನೇ ಕಾಣಿಸ್ತಿದ್ಯಾ ಅಂತಾಳೆ, ಅಥವಾ ನಾನು ತಿನ್ನೋ ಐಟಮ್ ಥರ ಕಾಣಿಸ್ತಿದ್ಯಾ ಅಂತಾಳೆ. ಬಾಯ್ ಮಾಮ. ಸೊ ಇವಾಗ ಹೊಡು ಬೇಗ, ತುಂಬ ಲೇಟ್ ಮಾಡ್ಕೊಳ್ಳೋದು ಬೇಡ. ಬೂಟ್ಸ್ ಏನಾದ್ರು ಹಾಕೋಬೇಕು. ನಂದು ನೋಡಿ ಬಟ್ಟೆ ಎಷ್ಟು ಲಾಂಗ್ ಇದೆ ಅಂತ. ಫೈನಲಿ ಎಲ್ಲಿ ಹ್ಯಾಲೋವಿನ್ ಪಾರ್ಟಿ ಇದೆ ಅಲ್ಲಿಗೆ ಬಂದಿದ್ದೀನಿ. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಈ ಥರ ಬೂತದೆಲ್ಲ ಫುಲ್ ಥೀಮ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಏನೇನೋ ನೇತಾಕಿದ್ದಾರೆ. ಅಲ್ಲಿ ನೋಡಿ ಕಾಲನ್ನು ನೇತಾಕಿದ್ದಾರೆ ಯಾರ್ದು, ಯಾರು ಕಾಲಿರ್ಬೋದು ಅದು. ಆ್ಯಂಡ್ ನಾನಿವಾಗ ಒಳಗಡೆ ಹೋಗ್ಬೇಕು. ಇಲ್ಲೇ ಹಿಂಗಿದೆ, ಇನ್ನೂ ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ. ಆ್ಯಂಡ್ ಲುಕ್ ಅಟ್ ದಿಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾ. ಈ ಒಂದು ಪಾರ್ಟಿ ಏನಿದೆ, ಈ ಪಾರ್ಟಿಗೆ ಕ್ರಿಸ್ ಗೇಲ್ನ ಇನ್ವೈಟ್ ಮಾಡಿದ್ರು. ಸೊ ಹಿ ವಾಸ್ ದೇರ್ ಆನ್ ದ ಸ್ಟೇಜ್. ನೀವೇ ನೋಡ್ಬೋದು, ಆಸ್ ಯು ಗೈಸ್ ಕ್ಯಾನ್ ಸಿ. That's my flag. ಕ್ಯೂಟ್
pussycat. Bye, pussycat. Black pussycat. Black pussycat. Cute pussycat. ಗೈಸ್ ನನ್ಗೆ ಅವಾಗಲೇ ಹಿಂಗೆ ಮಾತಾಡಿಸ್ತಿದ್ದಾರೆ ಬಟ್ ತುಂಬಾ ಫನ್ ಇದೆ ಆಕ್ಚುಲಿ ಪಾರ್ಟಿ. Oh, cute pussycat. Bye, pussycat. Black pussycat. Black pussycat. Cute pussycat. ಗೈಸ್ ನನ್ಗೆ ಅವಾಗಲೇ ಹಿಂಗೆ ಮಾತಾಡಿಸ್ತಿದ್ದಾರೆ ಬಟ್ ತುಂಬಾ ಫನ್ ಇದೆ ಆಕ್ಚುಲಿ ಪಾರ್ಟಿ. ಸೊ ಗೈಸ್ ಇನಿಷಿಯಲಿ ನನ್ನ ಪ್ಲಾನ್ ಏನಿತ್ತು ಅಂತಂದ್ರೆ ಹ್ಯಾಲೋವಿನ್ ಪಾರ್ಟಿಗೆ ಹೋಗ್ಬೇಕಾದ್ರೆ ಒಂದು ಗ್ರೂಪಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ತುಂಬ ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಯಾರೂ ಜಾಸ್ತಿ ಜಾಯಿನ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಕವರ್ ಚಾರ್ಜಸ್ ಇತ್ತು. ಸೊ ಹಾಗಾಗಿ ಅವ್ರಿಗೆ ಬರ್ತೀನಿ ಅಂತಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಪೇ ಮಾಡಿ ನನ್ನ ಫ್ರೆಂಡ್ಸ್ ಬರೋ ಅಂಥವ್ರು ಲೈಕ್ ಸಮ್ ಪೀಪಲ್ ಡಿಂಟ್ ಕಮ್. ಸೊ ಹಾಗಾಗಿ ನಾನು ಏನಂತಂತಂದರೆ ಲೈಕ್ ಐ ಎಂಜಾಯ್ಡ್ ಸೋ ಮಚ್. ಐ ಎಂಜಾಯ್ಡ್ ಅಂಡ್ ಮ್ಯೂಸಿಕ್ ವಾಸ್ ಸೋ ಅಮೇಸಿಂಗ್. ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹ್ಯಾಲೋವಿನ್ ಪಾರ್ಟಿ ಹೋಗೋದಾ ಬೇಡವಾ ಒಬ್ಬಳೆ ಹೇಗೆ ಹೋಗೋದು ಅದು ಇದು ಅಂತೇನೇನೋ ಇತ್ತು ಮೈಂಡಲ್ಲಿ. ಬಟ್ ದೆನ್ ಐ ವಾಸ್ ಲೈಕ್ ಓಕೆ, ಪ್ರತಿ ಸಲ ಯಾರು ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವುದೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಸೊ ಹಾಗಾಗಿ ನಾವು ದುಡಿಯೋದೇ ಎಂಜಾಯ್ ಮಾಡೋದಕ್ಕೆ, ಎಲ್ಲ ಥರ ಎಕ್ಸ್ಪೀರಿಯನ್ಸಸ್ನ ನೋಡೋದಕ್ಕೆ, ಅದ್ರ ಬಗ್ಗೆ ಲೈಕ್ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ. ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್. ಸೊ ಹಾಗಾಗಿ ಹೋದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಪ್ರಾಬ್ಲಿ ನಾನು ನೆಕ್ಸ್ಟ್ ಟೈಮ್ ಕೂಡ ಒಂದು ಹ್ಯಾಲೋವಿನ್ ಪಾರ್ಟಿ ಇದ್ರೆ ಅಲ್ಲಿ ಡೆಫಿನೆಟ್ಲಿ ಗೋ. ಸೊ ಇಟ್ ವಾಸ್ ಫನ್. ನೀವು ಕೂಡ ಎಲ್ಲ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಲೈಕ್ ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾ, ಬಾಯ್.